ನಮಸ್ಕಾರ ವೀಕ್ಷಕರೇ. ಬಹು ನಿರೀಕ್ಷೆಯ ಕಾತರದಿಂದ ಕಾದಿದ್ದ ಕಾಂತಾರ ಟ್ರೈಲರ್ ಇವತ್ತು ಬಿಡುಗಡೆಯಾಗಿದೆ. ಬನ್ನಿ ಚಿತ್ರದ ಟ್ರೈಲರ್ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಸುಮಾರು 2 ನಿಮಿಷ 56 ಸೆಕೆಂಡ್ನ ಈ ಟ್ರೈಲರ್ ಮೊದಲ ನೋಟದಲ್ಲೇ ಗಮನ ಸೆಳೆಯುತ್ತದೆ ಹಾಗೂ ತಕ್ಷಣ ಕಾಂತಾರ ಲೋಕಕ್ಕೆ ಕರೆದೊಯ್ಯುತ್ತದೆ. ಚಾಪ್ಟರ್ 2ನಲ್ಲಿ ಅಂದರೆ ಮೊದಲು ಬಂದಿದ್ದ ಕಾಂತಾರದಲ್ಲಿ ನಮಗೆ ಕಾಡಿದ ಪ್ರಶ್ನೆಗಳಿಗೆ, ನಮ್ಮ ಕಲ್ಪನೆಗಳಿಗೆ ಈ ಟ್ರೈಲರ್ ಉತ್ತರವಾಗುತ್ತದೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಮಾತಿಗೆ ಉದಾಹರಣೆಯಾಗಿದೆ. ಈ ಟ್ರೈಲರ್ ತುಂಬಾ ಇಂಪ್ರೆಸಿವ್ ಆಗಿ ಮೂಡಿ ಬಂದಿದ್ದು, ವಾ ಫ್ಯಾಕ್ಟರ್ಗಳು ಟ್ರೈಲರ್ನಲ್ಲಿ ವಾರೆ ವಾ ಎನ್ನುವಂತೆ ಮೂಡಿ ಬಂದಿವೆ. ಈ ಟ್ರೈಲರ್ನಲ್ಲಿ VFX ಅದ್ಭುತವಾಗಿ ಮೂಡಿ ಬಂದಿದ್ದು ಚಿತ್ರಕ್ಕೆ ಕಳೆ ತಂದಿದೆ. ಕಂಗೊಳಿಸೋ ರಾಜರ ದರ್ಬಾರು, ಕಾರಾಗೃಹ, ರಾತ್ರಿ, ನದಿ, ಜಲಪಾತ ಎಲ್ಲವನ್ನು ಸೊಗಸಾಗಿ ಚಿತ್ರಿಸಲಾಗಿದೆ. ಮಲಗಿರುವ ಕೂಸಿನ ಸುತ್ತ ಬರುವ ಹುಲಿಯ ದೃಶ್ಯ, ರಿಷಬ್ ಶೆಟ್ಟಿಯವರ ಅಮೋಘ ಎಂಟ್ರಿ, ಬರ್ಮೆ ಎಂಬ ತನ್ನ ತಾಯಿಯದಿರಬಹುದಾದ ಕೂಗಿಗೆ ನಾಯಕ ಓಡಿ ಎಗರುವ ದೃಶ್ಯ, ಕಾಡ ಬೆಂಕಿಯ ಅವತಾರ, ಸಾಹಸ ದೃಶ್ಯಗಳು ರೋಚಕವಾಗಿವೆ. ಪಂಜುರ್ಲಿ ದೈವದ ಓ ಎಂಬ ಕೂಗು ಮತ್ತೆ ಮತ್ತೆ ರೋಮಾಂಚನಗೊಳಿಸುತ್ತದೆ. ಒಂಬಾಳೆ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಟ್ರೈಲರ್ನಲ್ಲೇ ಜಗಜ್ಜಗೀರವಾಗಿದೆ. ರಿಷಬ್ ಶೆಟ್ಟಿಯವರ ಅಭಿನಯ ಚಾಪ್ಟರ್ 2ಗಿಂತಲೂ ಮಾಗಿದೆ. ಆ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿದ್ದಾರೆ. ಅವರ ಧ್ವನಿ ಅಭಿನಯದ ತೂಕವನ್ನು ಇನ್ನಷ್ಟು ಹೆಚ್ಚಿಸಿದೆ. ನಾಯಕಿಯಾಗಿ ರುಕ್ಮಿಣಿ ವಸಂತ್ ಕಂಗೊಳಿಸುತ್ತಾರೆ. ರಾಜನ ಪಾತ್ರಧಾರಿ ಪಾತ್ರಕ್ಕೆ ಸೂಕ್ತ ಆಯ್ಕೆ ಅಂತಿದೆ. ಟ್ರೈಲರ್ನ ಜೀವಾಳ ಅದು ಸಂಗೀತ, ಹಿನ್ನೆಲೆ ಸಂಗೀತ. ಅಜನೀಶ್ ಲೋಕನಾಥ್ ಇಲ್ಲಿ ವಿಜೃಂಭಿಸಿದ್ದಾರೆ. ಟ್ರೈಲರ್ನಲ್ಲಿ ಬರೋ ಒಂದು ಹಾಡು ತುಂಬಾ ಚೆನ್ನಾಗಿ ಮೂಡಿ ಬಂದಿದ್ದು ಟ್ರೈಲರ್ನ ಬೆರಗುಗೊಳಿಸುತ್ತದೆ. ಸಂಕಲನ ಟ್ರೈಲರ್ನ ಊಟಕ್ಕೆ ಜೊತೆಯಾಗಿದೆ. ಇನ್ನು ಕತೆ ವಿಷಯಕ್ಕೆ ಬರೋದಾದ್ರೆ, ನಿರೀಕ್ಷೆಯಂತೆ ಕತೆ ಚಾಪ್ಟರ್ 2 ಅಂದ್ರೆ ನಮ್ಮ ಇಂದಿನ ಕಾಂತಾರ ಸಿನಿಮಾದ ಫ್ಲಾಶ್ ಬ್ಯಾಕ್ ಸ್ಟೋರಿ ಇದು. ತಮ್ಮ ನೆಲೆಯನ್ನು ಕಸಿದುಕೊಳ್ಳಲು ಅವಣಿಸುತ್ತಿರುವ ರಾಜನ ವಿರುದ್ಧ ಹೋರಾಡಲು ಹುಟ್ಟಿ ಬರುವ ನಾಯಕ ಬರ್ಮೆ. ನಾಯಕ ಮತ್ತು ಯುವರಾಣಿಯ ಪ್ರೇಮ, ಕಪ್ಪದ ವಿರುದ್ಧ ಹೋರಾಟ, ರಾಜನ ಕೌರ್ಯ, ನಾಯಕನ ಶೌರ್ಯ, ಇವೆಲ್ಲದಕ್ಕಿಂತ ಮಿಗಿಲಾಗಿ ಪಂಜುರುಳಿ ದೈವ, ಇವುಗಳನ್ನೆಲ್ಲ ಒಳಗೊಂಡಿದೆ. ಕತೆ ಬಗ್ಗೆ ಟ್ರೈಲರ್ನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲ. ನಾವು ಅದನ್ನ ಥಿಯೇಟರ್ಲ್ಲೇ ನೋಡಬೇಕು. ನಮ್ಮ ಕರುನಾಡಿನ ಸೊಗಡಿನ ಕಥೆಯುಳ್ಳ ಈ ಚಿತ್ರ ಎಲ್ಲೆಡೆ ಕಂಪು ಚೆಲ್ಲಲು ತಯಾರಾಗಿದೆ. ಅದರ ಕಂಪು ಟ್ರೈಲರ್ನಲ್ಲೇ ಹೊರಹೊಮ್ಮಿದೆ. ಕಾಂತಾರ ಎಲ್ಲ ದಾಖಲೆಗಳನ್ನು ಮುರಿದು ಮುನ್ನುಗ್ಗುವುದರಲ್ಲಿ ಸಂಶಯನೇ ಇಲ್ಲ. ಚಿತ್ರದ ಟ್ರೈಲರ್ ಚಿತ್ರದ ಮೇಲಿನ ನಿರೀಕ್ಷೆಯನ್ನು, ಕಾತರವನ್ನು ದುಪ್ಪಟಗೊಳಿಸಿದೆ. ನನಗಂತೂ ಟ್ರೈಲರ್ ತುಂಬಾನೇ ಇಷ್ಟ ಆಯಿತು. ನಿಮಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಮರ್ಶೆ ಸಹ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.